ನಮಸ್ಕಾರ ರೀ ಸ್ನೇಹಿತರ, ಹೆಂಗದ್ರಿ? ಎಲ್ಲರೂ ಆರಾಮದಿರಿ? ನಾವು ಆರಾಮದೀವಿ, ನೀವು ಆರಾಮದವಂತ ತಿಳ್ಕೊತೇನ್ರಿ. ಇವತ್ತಿನ ವಿಡಿಯೋದೊಳಗೆ ನಾವು ದಪ್ಪನ ದೋಸೆ, ಹೆಸರು ಕಾಳು ಪಲ್ಯ, ತರಕಾರಿ ಹೆಸರು ಕಾಳು ಪಲ್ಯ ಇವು ದಪ್ಪನ ದೋಸೆ ಮಾಡತ್ತೀವ್ರಿ. ಮುಂಜಾನೆ ನಾಷ್ಟಕ್ಕೆ ಆಕತಿ, ಮಧ್ಯಾಹ್ನ ಊಟಕ್ಕೂ ಆಕತಿ ಅಂತೇಳಿ ಸಾಂಬಾರು ಒಂದು ಸ್ವಲ್ಪ ಜಾಸ್ತಿನ ಮಾಡತ್ತೀವ್ರಿ. ಸಾಂಬಾರು ಆಗಿರ್ಬೇಕು, ಪಲ್ಯನೂ ಆಗಿರ್ಬೇಕು. ಒಗ್ಗರಣೆ ಕೊಟ್ಕೊತೇನ್ರಿ. ಈಗ ತರಕಾರಿನ ಎಣ್ಣೆ ಒಳಗೆ ಹುರ್ಕೊಂಡೇನಿ, ಒಗ್ಗರಣೆ ಕೊಟ್ಕೊಂಡೇನ್ರಿ. ಈಗ ಇದಕ್ಕೆ ಹೆಸರು ಕಾಳು ಮಿಕ್ಸ್ ಮಾಡಿ ಕುದಿಯಾಕೆ ಇಡೋದ್ರಿ. ಹೆಸರು ಕಾಳು ಪಲ್ಯ ಈ ದಪ್ಪನ ದೋಸೆ ಅಂತಂದ್ರೆ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮೂರು ಮಿಕ್ಸ್ ಆಗಿರ್ತೈತೆ ರೀ. ಮಿಕ್ಸ್ ಆಗಿದ್ದನ್ನು ಸ್ವಲ್ಪ ಉಪ್ಪಗೆ ದಾಸಿ ಮಾಡ್ಕೊಂಡು ಈ ಪಲ್ಯ ಹಚ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಕತ್ತೆ ನೋಡಿರಿ. ಈ ವಿಡಿಯೋ ಏನರ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬರ್ ಆಗಿರಿ, ಲೈಕ್ ಮಾಡಿರಿ. ಇದೇ ಥರ ಬೇರೆ ಬೇರೆ ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡಿರಿ. ಇದ್ರಲ್ರಿ ಫ್ರೆಂಡ್ಸ್, ಯಾವ ಥರ ನಾ ದಪ್ಪನ ದೋಸೆ ತರಕಾರಿ ಹೆಸರು ಕಾಳು ಪಲ್ಯ ಮಾಡೋದು ಅನ್ನೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬರ್ ಆಗ್ರಿ. ಈ ವಿಡಿಯೋ ನೋಡಿದ ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನ್ರಿ.